ಬ್ರೇಕ್ನ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಗುರೂಜಿ ಅವರನ್ನ ನೇರವಾಗಿ ಭೇಟಿ ಮಾಡಲು ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ತಗೊಳ್ಬಹುದು. ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಸಹ ನೀವು ಮಾತನಾಡಬಹುದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು. ಗುರೂಜಿ ಅವರನ್ನ ಮಾತಾಡ್ತಿದ್ವಿ ಕರ್ಮಗಳ ಬಗ್ಗೆ, ಅಂದರೆ ಕರ್ಮದಿಂದ ಬಿಸ್ನೆಸ್ಸಿಗೆ ಪ್ರಾಬ್ಲಮ್ ಆಗುತ್ತಾ ಅನ್ನುವಂಥ ವಿಚಾರದಲ್ಲಿ ನಾವು ಮಾತಾಡ್ತಿದ್ವಿ. ಇನ್ನು ನಿಮ್ಮ ಒಂದು ಸೆಂಟರ್ನಲ್ಲಿ ಯಾವ ಯಾವ ತರಹದ ಟ್ರೀಟ್ಮೆಂಟ್ಸ್ಗಳಿವೆ? ಎಸ್ಪೆಷಲಿ ಇಲ್ಲಿ ನಾನು ಯಾವಾಗಲೂ ಇದನ್ನು ಹೇಳ್ತಾ ಇರ್ತೀನಿ, ವಿ ಆರ್ ಇಂಟು ಡ್ರಗ್ಲೆಸ್ ಥೆರಪಿ ಅಂತ. ಓಕೆ, ಅಂದರೆ ಯಾವುದೇ ಚುಚ್ಚುಮದ್ದಾಗಲಿ ಅಥವಾ ಇಂಜೆಕ್ಷನ್, ಔಷಧ ಇದೇನು ಹೊಟ್ಟೆಗೇನು ಕೊಡಲ್ಲ. ನಾವು ಯೂಸ್ ಮಾಡುವಂಥದ್ದು ಎರಡೇ ಪವರ್, ಒಂದು ಮೈಂಡ್ ಪವರು, ಇನ್ನೊಂದು ಕಾಸ್ಮಿಕ್ ಪವರ್. ಇವೆರಡೇನ ನಾವು ಬಿಲೀವ್ ಮಾಡೋದು. ಆ್ಯಂಡ್ ಅವೆರಡರಿಂದನೇ ಇವತ್ತಿನ ತನಕ ಯಾರೆಲ್ಲ ಸಮಸ್ಯೆಗಳಲ್ಲಿದ್ದರೂ ಅವ್ರದ್ದೆಲ್ಲ ಸಮಸ್ಯೆಗಳು ಅದರಿಂದ ಸಂಪೂರ್ಣವಾಗಿ ಆಚೆ ಬಂದಿದ್ದಾರೆ. ಅಂದರೆ ಫಿಸಿಕಲ್ ಲೇಯರ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಮೆಂಟಲ್ ಲೇಯರ್ ಪ್ರಾಬ್ಲಮ್ಸ್ ಇರ್ಬೋದು, ಎಮೋಷ್ನಲ್ ಲೇಯರ್ ಪ್ರಾಬ್ಲಮ್ಸ್ ಇರ್ಬೋದು, ಇನ್ಫ್ಯಾಕ್ಟ್ ರಿಲೇಷನ್ಶಿಪ್ಸ್ಗಳಿರ್ಬೋದು ಪ್ರಾಬ್ಲಮ್ಸ್ಗಳಲ್ಲಿ, ಅಥವಾ ಫಿನಾನ್ಷಿಯಲ್ ರಿಲೇಟೆಡು. ಫಿನಾನ್ಸ್ ಅಂತ ಬಂದಾಗ ಅದು ಜಾಬ್ ಇರ್ಬೋದು ಅಥವಾ ಬಿಸ್ನೆಸ್ ಆಗಿರ್ಬೋದು. ಸೊ ಯಾವುದೇ ರಿಲೇಟೆಡ್ ಆಗಿದ್ರೂ ಈ ಎಲ್ಲ ಏರಿಯಾಗಳಲ್ಲೂ ಸಹ, ಅಂದರೆ ಇನ್ಕ್ಲೂಡಿಂಗ್ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ದ ಪೀಪಲ್ ಆರ್ ಕಮಿಂಗ್. ಓಕೆ, ಸೊ ಅವರೆಲ್ಲರಿಗೂ ಇವತ್ತಿನ ತನಕ ಡ್ರಗ್ಲೆಸ್ ಥೆರಪಿಯಿಂದನೇ ಸೊಲ್ಯೂಷನ್ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ನಾವು ಈ ಮೆಡಿಕಲ್ ಸೈನ್ಸ್ಗಿಂತ ಸ್ವಲ್ಪ ಹಿಂದೆ ನೋಡಿದಾಗ ನಾವು ಯಾವಾಗಲೂ ಅಂದರೆ ನಮ್ಮ ಪೂರ್ವಜರು ಆ ಥರ ಎಲ್ಲ ತೊಗೊಂಡಾಗ ಯಾರೂ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಅಂತ ಹೋಗ್ತಾ ಇರಲಿಲ್ಲ. ಅಂದರೆ ಬಾಡಿಗೆ ಗೊತ್ತಿತ್ತು ಅವ್ರಿಗೆ, ನಮ್ಮ ಬಾಡಿಗೆ ಹೀಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ ಅಂತ. ಇನ್ಫ್ಯಾಕ್ಟ್ ಮೆಡಿಕಲ್ ಸೈನ್ಸ್ ಅದನ್ನು ನಂಬುತ್ತೆ, ಆಟೋಮೆಟಿಕ್ಕಾಗಿ ಹೀಲ್ ಆಗುತ್ತೆ, ಬಿಟ್ಬಿಡಿ ಅದನ್ನು ಅಂತ ಹೇಳ್ತಾರೆ. ಸೊ ಸಿಮಿಲರ್ಲಿ ನಮ್ಮ ಬಾಡಿಗೆ ಅಷ್ಟು ಕೇಪಬಿಲಿಟಿ ಇರಬೇಕಾದ್ರೆ ದೆರ್ ಈಸ್ ಒನ್ ಡಿಸ್ಕನೆಕ್ಟ್. ಆ ಡಿಸ್ಕನೆಕ್ಟ್ನ ನಾವು ಮತ್ತೆ ಜಾಯಿನ್ ಮಾಡಿಸ್ತೀವಿ ಅಷ್ಟೇ. ನೇಚರಿಂದ ಡಿಸ್ಕನೆಕ್ಟ್ ಆದರೆ ಪ್ರಾಬ್ಲಮ್ ಬರುತ್ತೆ, ಮತ್ತು ನೇಚರ್ಗೆ ಜಾಯಿನ್ ಮಾಡಿಸ್ತೀವಿ. ಇಷ್ಟೇ ನಾವು ಮಾಡೋದಿಲ್ಲ. ನಿಮ್ಮ ಮೈಂಡ್ ಜೊತೆ ಜಾಯ್ನ್ ಆಗಬೇಕು, ಮತ್ತು ಕಾಸ್ಮೋಸ್ ಜೊತೆಗೆ ಜಾಯ್ನ್ ಆಗಬೇಕು. ಇವೆರಡೇ ನಾವು ಮಾಡುವಂಥದ್ದು. ಪ್ಲಸ್ ಇದ್ರ ಜೊತೆಗೆ ನಮ್ಮದು ಎನರ್ಜಿ ಹೀಲಿಂಗ್ ಅಂತ ಹೇಳ್ತೀವಿ, ಅಂದರೆ ಏನ್ಷಿಯಂಟ್ ಎನರ್ಜಿ ಹೀಲಿಂಗ್ ಅಂತೇಳಿ. ಇದು ರೇಖಿಗಿಂತ ತುಂಬ ಅಡ್ವಾನ್ಸ್ಡ್. ಇದು 2 days ಕ್ಲಾಸಸ್ನ ನಾವು ನಾರ್ಮಲಾಗಿ ಕಂಡಕ್ಟ್ ಮಾಡ್ತೀವಿ. ಇದನ್ನು ಬಿಟ್ಟು ಆನ್ಲೈನ್ ಕ್ಲಾಸಸ್ಗಳು ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ. ಜೊತೆಗೆ ಏನಂತ ಹೇಳಿದ್ರೆ ಪ್ರಾಣಿಕ್ ಹೀಲಿಂಗ್ ಅಂತ ಒಂದಿದೆ, ಅದನ್ನು ಒಂದು ಪ್ರಾಕ್ಟೀಸ್ ಮಾಡ್ತೀವಿ. ಜೊತೆಗೆ ರಿಗ್ರೆಷನ್ ಥೆರಪೀಸ್ ಅಂತ ಹೇಳ್ತೀವಿ, ಅದರ ಪಾಸ್ಟ್ ಲೈಫ್ ರಿಗ್ರೆಷನ್ ಮತ್ತು ಫ್ಯೂಚರ್ ಲೈಫ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಅಂದರೆ ಗೋಲ್ ಸೆಟ್ಟಿಂಗ್ ಮಾಡಿಸುವಂಥದ್ದು, ಈ ಥರದ್ದೆಲ್ಲ ನಾವು ಸೆಂಟರ್ನಲ್ಲಿ ಮಾಡ್ತಾ ಇರ್ತೀವಿ. ಇನ್ನು ಗುರೂಜಿ, ನಿಮ್ಮ ಒಂದು ಸೆಂಟರ್ನಲ್ಲಿ ಈ ರೀತಿಯ ಒಂದು ಕೇಸಸ್ ಏನಾದರೂ ಬಂದಿದೆಯಾ? ಹೇಗೆ ಅಂದರೆ ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂಥ ಕೇಸಸ್ ಏನಾದರೂ ಬಂದಿದೆಯಾ? ಹೇಗೆ ಅವ್ರಿಗೆ ಏನಾದರೂ ಸೊಲ್ಯೂಷನ್ ಸಿಕ್ಕಿದೆಯಾ? ಎಸ್, ಲಾಸ್ಟು ಜಸ್ಟ್ ರೀಸೆಂಟ್ ಕೇಸ್ ಅಷ್ಟೇ. ಒಂದು 3 months ಬ್ಯಾಕು ಒಬ್ಬರು ಲೇಡಿ, ಅವರು ರೀಸೆಂಟಾಗಿ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದರು. ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದಾಗ ಅವ್ರ ಹತ್ರ ಆಲ್ಮೋಸ್ಟ್ ಒಂದು 5 ಲಕ್ಷ ಇಟ್ಕೊಂಡಿದ್ರು. 5 lakhs ಅವರು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದು. ಅದಾದಮೇಲಿಂದ ಏನು ಅಮೌಂಟನ್ನು ಹಾಕಿದ್ರು, ಜಾಸ್ತಿ ಟೈಮ್ ಇಲ್ಲ, ಜಸ್ಟ್ 6 months ಅಷ್ಟು ಅಮೌಂಟನ್ನು ಕಳ್ಕೊಂಬಿಟ್ರು. ಜಸ್ಟ್ ಅದಾದಮೇಲಿಂದ ಪುನಃ ವಾಪಸ್ಸು ಸರಿ ಯಾರೋ ಒಬ್ಬರು ಅವರು ಸಾಮಾನ್ಯವಾಗಿ ಎಲ್ಲ ತಪ್ಪೇನು ಮಾಡ್ತಾರೆ ಅಂದರೆ ಮೋಟಿವೇಶ್ನಲ್ ವೀಡಿಯೋಸು, ಇನ್ಸ್ಪಿರೇಷನ್ ವೀಡಿಯೋಸ್ ನೋಡ್ಬಿಡ್ತಾರೆ. ಗೈಸ್ ಕಮಾನ್ ಯು ಕ್ಯಾನ್ ಡೂ ಇಟ್ ಅಂತ ಹೇಳ್ಬಿಟ್ಟು ನೋಡ್ಬಿಡ್ತಾರೆ. ಸೊ ಮತ್ತೆ ಇನ್ನೊಂದು 5 ಲಕ್ಷ ತೊಗೊಬಂದು ಹಾಕ್ತಾರೆ. ದರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಸೊ ಮೋಟಿವೇಶನ್ ಆ್ಯಂಡ್ ಪ್ರಾಸೆಸ್. ಮೋಟಿವೇಶನಿಂದ ಡ್ರಿವನ್ ಆದರೆ ಪ್ರಾಬ್ಲಮ್ಮೇ ಅದು. ಮತ್ತೆ ಇನ್ನೊಂದು 5 ಲಕ್ಷ ಸಾಲ ಮಾಡ್ಕೊಂಡು ಬಂದರು, ಮತ್ತೆ ಹಾಕಿದ್ರು, ಮತ್ತದೇ ಪ್ರಾಬ್ಲಮ್ ಆಯಿತು. ಇದನ್ನು ರೆಪಿಟೇಟಿವ್ ಸಿಂಡ್ರೋಮ್ ಅಂತ ಕರಿತೀವಿ. ಸೊ ಅವ್ರ ಲೈಫಲ್ಲಿ ಅದೇ ಥರ ಆಗ್ತಾಯಿತ್ತು. ಸೊ ಅವರು ಒಂದು ಸಲ ಮಾಮೂಲಿ ಇದೇ ರೀತಿ ಸೆಂಟರ್ಗೆ ಬಂದರು, ನನಗೆ ಯಾಕೆ ಈ ಥರ ಆಗ್ತಾಯಿದೆ ಅನ್ನೋಂಥದ್ದು ಗೊತ್ತಾಗಬೇಕು ಅಂತೇಳಿ. ಜಸ್ಟ್ ಒಂದು ಫ್ಯೂ ವೀಕ್ಸ್ ಬ್ಯಾಕ್, ಮಂತ್ಸ್ ಬ್ಯಾಕ್ ಆಗಲಿ. ಆವಾಗ ನಾವು ಅವ್ರನ್ನ ಫಸ್ಟ್ ಕೌನ್ಸೆಲಿಂಗಲ್ಲೆಲ್ಲ ಅರ್ಥ ಮಾಡ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ಏನು ಬೇರೆ ಲೇಯರಲ್ಲಿ ಏನೂ ಪ್ರಾಬ್ಲಮ್ ಇರಲಿಲ್ಲ. ಅವ್ರನ್ನ ರಿಗ್ರೆಷನ್ ಮಾಡಿದಾಗ, ಅಂದರೆ ಪಾಸ್ಟ್ ಲೈಫ್ ಥೆರಪಿ ಅಂತ ಕರಿತೀವಿ. ಸೊ ಅದರ ಪಾಸ್ಟ್ ಲೈಫ್ ಥೆರಪಿನಲ್ಲಿ ಮಾಡಿದಾಗ ಐಡೆಂಟಿಫೈ ಆಗಿದ್ದು ಏನಂತ ಹೇಳಿದ್ರೆ, ಅಂದರೆ ಲಾಸ್ಟ್ ಲೈಫೇ ಇಲ್ಲ ಇದು, ಅಂದರೆ ಇದೇ ಲೈಫಲ್ಲಿ ಅವ್ರ ಮೈಂಡ್ ಒಳಗಡೆ ಯಾವ ಥರ ಫೀಡ್ ಮಾಡ್ಕೊಂಡ್ಬಿಟ್ಟಿದ್ರು ಅಂತ ಹೇಳಿದ್ರೆ, ಯಾವುದೇ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಮಿನಿಮಮ್ 3 ಸಲ ಫೇಲ್ ಆಗಬೇಕು ಅಂತ ಓದ್ಬಿಟ್ಟಿದ್ರಲ್ಲೋ. ಅದು ಮೆಂಟಲಾಗಿ ಒಳಗಡೆಯಿಂದ ಸೇರ್ಕೊಂಡ್ಬಿಟ್ಟಿದೆ. ನಾನು 2 ಸಲ ಆಯಿತು, ಇನ್ನೂ ಒಂದು ಟೈಮ್ ಮೈಂಡ್ ವೆಯ್ಟ್ ಮಾಡ್ತಾ ಇತ್ತದು, ಇನ್ನೊಂದು 5 ಲಕ್ಷ ತೊಗೊಂಡು ಬಾ, ಕಳಿಸ್ತೀನಿ ನಾನು ನಿನಗೆ ಅಂತ. ಅಂದರೆ 3 ಟೈಮ್ ಮಿನಿಮಮ್ ಬಿಸ್ನೆಸ್ಸಲ್ಲಿ ಫೇಲ್ ಆಗ್ತಾರೆ ಅಂತ ಓದಿದ್ರು. ಅನ್ಫಾರ್ಚುನೇಟ್ಲಿ ಇನ್ನೊಂದೇನಂತ ಹೇಳಿದ್ರೆ ಇನ್ನೊಂದೆಲ್ಲ 7 times ಅಂತ ಓದ್ಬಿಟ್ಟಿದ್ದಾರೆ. ಅಂದರೆ ಇದೇ ಪ್ರಾಬ್ಲಮ್ ಆಗೋದು. ಯಾಕೆ ನಾವು ಈ ಥರ ಯೋಚನೆ ಮಾಡಲ್ಲ, ನಾನು ಫಸ್ಟ್ ಅಟೆಂಪ್ಟಲ್ಲೇ ಬಿಸ್ನೆಸ್ಸಲ್ಲಿ ಸಕ್ಸಸ್ಫುಲ್ ಆಗ್ತೀನಿ ಅಂತೇಳಿ. ಯಾಕೆ 10 ಬಿಸ್ನೆಸ್ಸಲ್ಲಿ 8 ಬಿಸ್ನೆಸ್ ಸೋಲುತ್ತೆ ಅಂತ ಹೇಳ್ಬಿಟ್ಟು ನಾವು ಅಫರ್ಮೇಷನ್ ಮಾಡ್ತೀವಿ. ನಾನೇನು ಬಿಸ್ನೆಸ್ ಮಾಡ್ತೀನಿ ಅದನ್ನು ಕಾನ್ಷಿಯಸ್ ಆಗಿ ಮಾಡ್ತೀನಿ, ಕಾಸ್ಮೋಸ್ ಹೆಲ್ಪಿಂದ ಮಾಡ್ತೀನಿ ಅಂತ ಯೋಚನೆ ಮಾಡಲ್ಲ. ಬಟ್ ಯಾವಾಗ ಈ ಥರ ವ್ಯತಿರಿಕ್ತವಾಗಿ ಯೋಚನೆ ಮಾಡ್ತಾರೆ, ರಿಸಲ್ಟ್ ಸಹ ಅದೇ ರೀತಿ ಬರುತ್ತೆ. ಹಾಗಾಗಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ದರಿದ್ರ ಚಿಂತಾ ಇನ್ ಲೈಫ್, ದರಿದ್ರ ರಿಸಲ್ಟ್ ವಿಲ್ ಕಮ್. ಅಬಂಡೆನ್ಸ್ ಚಿಂತಾ ಇನ್ ಲೈಫ್, ಅಬಂಡೆನ್ಸ್ ರಿಸಲ್ಟ್ ವಿಲ್ ಕಮ್ ಅಂತ. ನಾವೆಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತೀವಿ, ಜೀವನ ಅಷ್ಟೇ ಕೆಟ್ಟದಾಗಿರುತ್ತೆ. ಎಷ್ಟು ಪಾಲಿಷ್ಟಾಗಿ ಯೋಚನೆ ಮಾಡ್ತೀವಿ, ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ತೀವಿ, ಕ್ವಾಲಿಟೇಟಿವ್ ಥಾಟ್ಸ್ಗಳಿರುತ್ತೆ, ಜೀವನ ಅಷ್ಟೇ ಫ್ರೆಶ್ ಆಗಿರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ.
ಓಕೆ. ಸೊ ಈ ರೀತಿ ಅವ್ರದ್ದೊಂದು ಈಗ ಕಂಪ್ಲೀಟ್ ಅದು ಸಾಲ್ವ್ ಆಯಿತು. ಆ್ಯಂಡ್ ಸ್ವಲ್ಪ ಟೈಮ್ ಬಿಟ್ಕೊಂಡು ಮಾಡ್ಲಿಕ್ಕೆ ಹೇಳಿದೆ, ಬಟ್ ಈಗ ಆಲ್ರೆಡಿ ಅವ್ರಿಗೆ ಶಿ ಸ್ಟಾರ್ಟೆಡ್ ಗೆಟಿಂಗ್ ಲಾಟ್ ಆಫ್ ಬಿಸ್ನೆಸ್ ಆಪರ್ಚುನಿಟೀಸ್. ಹಾಗಾಗಿ ಇವಾಗ ಶಿ ಹ್ಯಾಸ್ ಅ ಕಾನ್ಷಿಯಸ್ ಚಾಯ್ಸ್. ಮತ್ತು ಇಲ್ಲಿ ಬರೀ ಮಾಡಿ ಬಿಡುವಂಥದ್ದಲ್ಲ, ಯಾವುದೇ ರಿಗ್ರೆಷನ್ ಮಾಡಿ ಬಿಡುವಂಥದ್ದಲ್ಲ, ವಿ ಗೈಡ್ ದೆಮ್. ಸೊ ಏನನ್ನ ಮಾಡಬೇಕು, ಇದಾದಮೇಲೆ ನೀವು ಯಾವ್ಯಾವ ರೀತಿಯಲ್ಲಿ ಮುಂದುವರಿಬೇಕು ಅನ್ನುವಂಥದ್ರ ಬಗ್ಗೆ ಅದನ್ನೆಲ್ಲ ನಾವೆಲ್ಲ ಗೈಡ್ ಮಾಡಿ ಎಲ್ಲ ಕೊಟ್ಟು, ದೆನ್ ಶಿ ಈಸ್ ಡೂಯಿಂಗ್ ಲೈಕ್ ದಟ್. ಆ್ಯಂಡ್ ವೀಕ್ಲಿ ನಮಗೆ ಪ್ರೋಗ್ರೆಸ್ಸನ್ನು ಸಹ ಹೇಳ್ತಾ ಇದ್ದಾರೆ. ಶಿ ಈಸ್ ವೆರಿ ಹ್ಯಾಪಿ. ಇನ್ನು ಬಿಸ್ನೆಸ್ಸಲ್ಲಿ ಕರ್ಮ ಲೆವೆಲ್ಗಳ ಬಗ್ಗೆ ಮಾತನಾಡ್ತಿದ್ವಿ ನಾವು. ನೆಕ್ಸ್ಟ್ ಲೆವೆಲ್ ಯಾವುದು, ಅದರ ಒಂದು ಪ್ರಾಸೆಸ್ ಏನು? ಯಾವ ವ್ಯಕ್ತಿ ಬಿಸ್ನೆಸ್ನ ಜಸ್ಟ್ ಪ್ರಾಫಿಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಮಾಡ್ತಾರೋ ಅವರು ಪ್ರಾಫಿಟ್ ಮಾಡಬಹುದು, ನಾನಿಲ್ಲ ಅಂತ ಹೇಳಲ್ಲ. ಆದರೆ ಇಟ್ ವಿಲ್ ನಾಟ್ ಟೇಕ್ ದೆಮ್ ಟು ಅ ಲಾಂಗರ್ ರನ್. ಆಯಿತಾ? ಸೊ ಅದೊಂದು ಶಾರ್ಟ್ ಟರ್ಮ್ ಗೇಮ್ ಆಗೋಗುತ್ತೆ. ಯಾವ ವ್ಯಕ್ತಿ ಹೈಯರ್ ಪರ್ಪಸ್ಗೋಸ್ಕರ ಕೆಲಸ ಮಾಡ್ತಿರ್ತಾರೋ ಅವ್ರು ಯಾವುದಾದ್ರೂ ಬಿಸ್ನೆಸ್ ಮಾಡ್ತಾ ಇರಲಿ, ಇಂಥ ಬಿಸ್ನೆಸ್ ಅಂತಿಲ್ಲ, ಎ ಇಂದ ಹಿಡಿದು ಝೆಡ್ ತನಕ ಯಾವುದಾದ್ರೂ ಬಿಸ್ನೆಸ್ ಮಾಡ್ತಾ ಇರಲಿ, ಆ ಬಿಸ್ನೆಸ್ ಮಾಡಬೇಕಾದ್ರೆ ಒಂದು ಹೈಯರ್ ಪರ್ಪಸ್ ಇರಬೇಕು, ಒಂದು ಮಿಷನ್ ಇರಬೇಕು, ಒಂದು ವಿಷನ್ ಇರಬೇಕು. ನಾನು ಈ ಬಿಸ್ನೆಸ್ನ ಇಂಥ CSR ಅಂತ ಒಂದಿದೆ ಕಾರ್ಪೊರೇಟಲ್ಲಿ, ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಸೊ ಆ ಥರ ಯಾವ ವ್ಯಕ್ತಿ ಹೈಯರ್ ಕಾಸ್ ಅಥವಾ ಒಂದು ಸ್ವಲ್ಪ ಬಿಸ್ನೆಸ್ನ ಬಿಟ್ಟು ಸ್ವಲ್ಪ ಎತ್ತರಕ್ಕೆ ಯೋಚನೆ ಮಾಡಲ್ಲ, ಅವನ ಅವನತಿ ಸದ್ಯದಲ್ಲೇ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಶ್ರೀಕೃಷ್ಣ ಭಗವದ್ಗೀತೆನ ಒಂದು ಮಾತು ಹೇಳ್ತಾರೆ, ಯಾವ ವ್ಯಕ್ತಿ ಸ್ವಾರ್ಥಕ್ಕೋಸ್ಕರ ಬದುಕ್ತಾನೆ ಅವನು ತನಗೂ ನಷ್ಟ ಮಾಡ್ಕೊಳ್ತಾನೆ, ಸಮಾಜಕ್ಕೂ ನಷ್ಟ ಮಾಡ್ತಾನೆ. ಯಾವ ವ್ಯಕ್ತಿ ಸಮಾಜಕ್ಕೋಸ್ಕರ ಬದುಕ್ತಾನೆ ಅವನು ತನಗೂ ಪ್ರಾಫಿಟ್ ಮಾಡ್ಕೊಳ್ತಾನೆ, ಸಮಾಜಕ್ಕೂ ಪ್ರಾಫಿಟ್ ಮಾಡ್ತಾನೆ ಅಂತ. ಹಾಗಾಗಿ ಬಿಸ್ನೆಸ್ ಅಂದ ಮಾತ್ರಕ್ಕೆ ನಾನು ಫುಲ್ ಸೆಲ್ಫ್ ಸೆಂಟರ್ಡ್ ಆಗಿರಬೇಕು, ಅದೇ ಪ್ರಕಾರ ಮಾಡಬೇಕು ಅಂತ ಇಲ್ಲ. ಸೊ ನನ್ನ ಪ್ರಕಾರ ಈ ಒಂದು ಲಾನಲ್ಲಿ ಅಂದರೆ ನಾವು ಯಾವಾಗ ಹೈಯರ್ ಪರ್ಪಸ್ಗೆ ವರ್ಕ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಅರ್ಜುನ ಕುರುಕ್ಷೇತ್ರದಲ್ಲಿ ಹಿ ವಾಂಟೆಡ್ ಟು ಕ್ವಿಟ್ ಅಲ್ವಾ. ಸೊ ಇಲ್ಲಪ್ಪ ನನ್ನ ರಿಲೇಟಿವ್ಸ್ಗಳಿದ್ದಾರೆ, ಆಯಿತಾ, ಸೊ ನನ್ನ ಅಣ್ಣ ತಮ್ಮಂದಿರಿದ್ದಾರೆ ಎದುರುಗಡೆನೇ. ಸೊ ದುರ್ಯೋಧನ ಮತ್ತು ಕೌರವರೆಲ್ಲ ಅವ್ರ ಅಣ್ಣ ತಮ್ಮಂದಿರಲ್ವ. ಸೊ ಅವ್ರುಗಳೆಲ್ಲ ನಿಂತಿದ್ದಾರೆ, ಗುರು ದ್ರೋಣರಿದ್ದಾರೆ, ಭೀಷ್ಮಾಚಾರ್ಯರಿದ್ದಾರೆ. ಇವ್ರುಗಳೆಲ್ಲ ಎದುರುಗಡೆ ನಿಂತ್ಕೊಂಡ್ಬಿಟ್ಟು ನಾನು ಯಾವ ರೀತಿ ಯುದ್ಧ ಮಾಡಲಿ, ನನ್ನ ಕೈನಲ್ಲಿ ಇದಾಗೋದಿಲ್ಲ, ಐ ವಾಂಟ್ ಟು ಕ್ವಿಟ್ ಅಂತ ಹೇಳ್ತಾರೆ ಅಲ್ವಾ ಅರ್ಜುನ. ಅವಾಗ ಶ್ರೀಕೃಷ್ಣ ಅಲ್ಲೇ ಅವರ ಕಣ್ಣನ್ನು ತರಿಸ್ತಾರೆ. ನೀನು ಯಾರನ್ನೂ ಏನು ಕೊಲ್ತಾ ಇಲ್ಲ, ಅವ್ರನ್ನೆಲ್ಲ ಕೊಲ್ಲೋದಕ್ಕೆ ನೀನು ಯಾರು, ಜಸ್ಟ್ ನೀನು ನಿನ್ನ ಡ್ಯೂಟಿ ಮಾಡ್ತಾ ಇದೆಯಾ ಅಷ್ಟೇ, ನೀನೊಬ್ಬ ಕ್ಷತ್ರಿಯ. ಸೊ ನಿನ್ನ ಕೆಲಸ ಏನು, ಬರೀ ಎಲ್ಲರ ಜೊತೆ ಯುದ್ಧ ಮಾಡುವಂಥದ್ದು ಅಷ್ಟೇ ಕೆಲಸ, ನೀನು ಅಷ್ಟನ್ನು ಮಾತ್ರನೇ ಮಾಡು ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣ ಹೇಳ್ತಾರೆ ಅಲ್ವಾ. ಇವರು ಅದಾದಮೇಲೆ ಯುದ್ಧವನ್ನು ಸ್ಟಾರ್ಟ್ ಮಾಡ್ತಾರೆ. ಆದರೆ ಒಳಗಡೆ ಇಂಟೆನ್ಷನ್ ಏನಿತ್ತು, ಯುದ್ಧನ ಭಾಳ ಪವರ್ಫುಲ್ಲಾಗೇ ಮಾಡ್ತಾರೆ, ಹೌದಾ. ಆದರೆ ಒಳಗಡೆ ಇಂಟೆನ್ಷನ್ ಏನಿತ್ತು, ಗೆಲ್ಲಬೇಕು ಅಂತಲೇ ಇತ್ತು. ಆದರೆ ಧರ್ಮಕ್ಕೋಸ್ಕರ ಯುದ್ಧ ಮಾಡಿದರು. ದುರ್ಯೋಧನನು ಯುದ್ಧ ಮಾಡಿದರು, ಆದರೆ ದುರ್ಯೋಧನ ಗೆಲ್ಲಬೇಕು ಅಂತ ಮಾಡಿದ್ದು ಧರ್ಮಕ್ಕೋಸ್ಕರ ಅಲ್ಲ, ಸ್ವಾರ್ಥಕ್ಕೋಸ್ಕರ. ಸೊ ಅಂದರೆ ಇಂಟೆನ್ಷನ್ ಮ್ಯಾಟರ್ಸ್. ನಾವು ಒಳಗಡೆಯಿಂದ ಯಾವ ಇಂಟೆನ್ಷನಿಂದ ಬಿಸ್ನೆಸ್ನ ಮಾಡ್ತಾ ಇದ್ದೀವಿ, ಅಥವಾ ಏನು ಕೆಲಸನೇ ಮಾಡಲಿ, ಬಿಸ್ನೆಸ್ ಅಂತಲೇ ಅಲ್ಲ, ಯಾವುದೇ ಕೆಲಸಗಳನ್ನ ಮಾಡಲಿ, ಅದಕ್ಕೆ ಅಲ್ಟಿಮೇಟ್ ಇಂಟೆನ್ಷನ್ ಏನು ಅಟ್ಯಾಚ್ ಆಗಿದೆ ಅನ್ನೋಂಥದ್ದು ಭಾಳ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಜನ ಈ ಒಂದು ಬೇಸಿಕ್ ಸೆನ್ಸನ್ನು ಮಿಸ್ ಮಾಡಿ, ಅಂದರೆ ಇಂಟೆನ್ಷನ್ ಕರೆಕ್ಟ್ ಇಲ್ದೇನೆ, ಹೈಯರ್ ಕಾಸ್ ಇಲ್ದೇನೆ, ಹೈಯರ್ ಪರ್ಪಸ್ ಇಲ್ದೇನೆ ಆ ಬಿಸ್ನೆಸ್ನ ಮಾಡಿದ್ರೂ ಅದು ಅಷ್ಟು ಸಲ್ಲೋದಿಲ್ಲ. ಪ್ಲಸ್ ಅದ್ರ ಜೊತೆಗೆ ಏನಂತ ಹೇಳಿದ್ರೆ, ಯಾವ ವ್ಯಕ್ತಿ ತಾನು ಮಾಡಿದಂಥ ಬಿಸ್ನೆಸ್ನಲ್ಲಿ ಪ್ರಾಫಿಟನ್ನು ಸಮ್ ಪರ್ಸೆಂಟೇಜ್ ಶೇರ್ ಮಾಡೋದಿಲ್ಲ, ಅವ್ರು ವಾಪಸ್ ಬಿಸ್ನೆಸ್ಸಲ್ಲಿ ಸ್ಕೇಲ್ ಆಗೋದಿಲ್ಲ. ಎಲ್ಲರೂ ಏನು ಅನ್ಕೊಳ್ತಾರೆ, ಅದನ್ನು ಎಕ್ಸ್ಪೆನ್ಸಸ್ ಅಂತ ದಾನ ಮಾಡುವಂಥದ್ದನ್ನು. ನೋ, ಇಟ್ ಈಸ್ ನಾಟ್ ಎನ್ ಎಕ್ಸ್ಪೆನ್ಸಸ್, ಇಟ್ಸ್ ಎನ್ ಇನ್ವೆಸ್ಟ್ಮೆಂಟ್. ಹೇಗಂದರೆ ಇನ್ವೆಸ್ಟ್ಮೆಂಟ್ ಅಂತ ನಾವು ತೊಗೋಬಾರ್ದು ಅಷ್ಟೇ. ಯಾಕಂದರೆ ಭೂಮಿಗೆ ನಾವು ಏನನ್ನು ಕೊಡ್ತೀವಿ ಅದು 10 ಟೈಮ್ಸ್ ವಾಪಸ್ ಬರುತ್ತೆ. ಇದನ್ನು ನಾವು ತೈತಿಂಗ್ ಅಂತ ಕರಿತೀವಿ. ಇನ್ಫ್ಯಾಕ್ಟ್ ನಮ್ಮ ಎನರ್ಜಿ ಹೀಲಿಂಗ್ ಕ್ಲಾಸಲ್ಲೆಲ್ಲ ಹೇಳ್ಕೊಡ್ತೀವಿ. ಅಂದರೆ ನೀವು ತೈತಿಂಗ್ನ ಏನಕ್ಕೋಸ್ಕರ ಮಾಡಬೇಕು, ತೈತಿಂಗ್ ಮಾಡೋದ್ರಿಂದ ನಿಮಗೆಲ್ಲ ದುಡ್ಡು ಯಾವ ರೀತಿ ವಾಪಸ್ ಬರುತ್ತೆ, ಅಥವಾ ನೀವು ಏನನ್ನು ಕೊಡ್ತೀರ ಅದು ಹೇಗೆ ವಾಪಸ್ ಬರುತ್ತೆ ಅನ್ನುವಂಥದ್ದನ್ನು. ಅಂದರೆ ನಾವು ದ್ವೇಷ ಕೊಟ್ಟರು 10 ಟೈಮ್ಸ್ ನಮಗೆ ದ್ವೇಷನೇ ವಾಪಸ್ ಬರುತ್ತೆ. ಪ್ರೀತಿ ಕೊಟ್ಟರೆ 10 ಟೈಮ್ಸ್ ಮತ್ತೆ ಪ್ರೀತಿ ವಾಪಸ್ ಬರುತ್ತೆ. ಅದೇ ನೀವು ಅನುಕಂಪ ಕೊಟ್ಟರೆ 10 ಟೈಮ್ಸ್ ವಾಪಸ್ ಬರುತ್ತೆ. ನೀವು ಅದೇ ರೀತಿ ಒಬ್ಬನಿಗೆ ₹1 ಮೋಸ ಮಾಡಿದರೆ ₹10 ಮೋಸ ಹೋಗ್ತೀರಾ ಅಲ್ವಾ. ಸೊ ಸಿಮಿಲರ್ಲಿ ನಾವು ಏನನ್ನು ಮಾಡ್ತೀವಿ ಅದು 10 ಟೈಮ್ಸ್ ಹಾಗೆ ಆಗುತ್ತೆ. ದಟ್ ಇಸ್ ಲಾ ಆಫ್ ಕರ್ಮ. ಅದೇ ರೀತಿ ನಮ್ಮ ಹತ್ರ ಏನು ಪ್ರಾಫಿಟ್ ಬರುತ್ತೆ ಅದರೊಳಗಡೆ ಒಂದು ರೂಲ್, ನಾನು ಬಿಸ್ನೆಸ್ ಮನ್ಸ್ಗಳಿಗೆಲ್ಲ ಇದನ್ನು ಹೇಳ್ತೀನಿ, 11% ಮಿನಿಮಮ್. ನಾನು ಹೇಳೋದು 11% ನಿಮ್ಮ ಪ್ರಾಫಿಟನ್ನು ಯಾರಿಗೆ, ಅಂದರೆ ಯಾವ ಕಾಸ್ ಆದರೂ ಆಗಿರಲಿ ಅದು, ಅಂದರೆ ಅವ್ರು ಯಾವ ಧರ್ಮ ನಂಬ್ತಾರೆ ಆ ಧರ್ಮನ, ಯಾವ ರಿಲಿಜಿಯಸ್ ಆಗಿ ಅಂದರೆ ಅದರೊಳಗಡೆ ಸಬ್ ಕ್ಯಾಟಗರೀಸು, ಅವ್ರ ಕ್ಯಾಸ್ಟಿಗೆ ಏನು ನಂಬ್ತಾರೆ ಅದನ್ನು, ಅನಾಥ ಮಕ್ಕಳಿಗೆ ದಾನ ಮಾಡಬೇಕು ನಂಬಿದ್ರೆ ಅದನ್ನು, ಅಥವಾ ಇನ್ನೊಬ್ಬ ಬಿಸ್ನೆಸ್ ಮ್ಯಾನ್ ತುಂಬ ತೊಂದರೆನಲ್ಲಿದ್ದಾನೆ ಅದಕ್ಕೆ, ಯಾವುದಕ್ಕಾದರೂ ಸರಿ ಆ ವ್ಯಕ್ತಿ ತನಗಿರುವಂಥ ಪ್ರಾಫಿಟ್ನಲ್ಲಿ ಸಮ್ ಪ್ರಪೋರ್ಷನ್ ಆಫ್ ದಿ ಪರ್ಸೆಂಟೇಜನ್ನ ದಾನ ಮಾಡ್ತಾ ಬಂದರೆ, ಎಸ್ಪೆಷಲಿ 11%, ದರ್ ಈಸ್ ಅ ಸೈಕಾಲಜಿ ಬಿಹೈಂಡ್ ದಟ್.
ಆ 11% ಅವರು ದಾನ ಮಾಡ್ತಾ 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 ಬಂದರೆ ಗ್ರ್ಯಾಜುವಲ್ ಆಗಿ ಅವ್ರ ಬಿಸ್ನೆಸ್ಸಲ್ಲೂ ಸಹ ಅವರು ಸ್ಕೇಲ್ ಆಗುವಂಥದ್ದನ್ನು ನೋಡ್ತಾರೆ. ಯಾಕಂತ ಹೇಳಿದ್ರೆ ಪ್ರಕೃತಿ ಏನನ್ನು ಈಸ್ಕೊಂಡ್ರು ಅದನ್ನು ವಾಪಸ್ ಕೊಡುವಂಥದ್ದೇ ಅದರ ಕರ್ತವ್ಯ ಮತ್ತು ಅದರ ಧರ್ಮನೂ ಹೌದು. ಹಾಗೆ ಈ ವ್ಯಕ್ತಿ ಅಂದರೆ ಯಾವುದೇ ಬಿಸ್ನೆಸ್ ಮ್ಯಾನ್ ಆಗಲಿ ಅವ್ರು ಮಾಡಿದಂಥ ಪ್ರಾಫಿಟಲ್ಲಿ ಆ 11 ರೂಪಾಯಿನ ಓಕೆ ಸೊ ಸೈಡಲ್ಲಿ ತೆಗೆದಿಟ್ಬಿಟ್ಟು ಇದು ನಂದಲ್ಲ ಅಂತೇಳಿ ಯಾವಾಗ ತೆಗೆದುಬಿಟ್ಬಿಟ್ಟು ಮಾಡ್ತಾರೋ ಆಟೋಮೆಟಿಕಲಿ ಅದು ಸೇಮ್ ಡೇ ಬರದೇ ಇರ್ಬೋದು. ಓವರ್ ಎ ಪೀರಿಯಡ್ ಆಫ್ ಟೈಮ್ ದಟ್ ವಿಲ್ ಸ್ಟಾರ್ಟ್ ಟು ಶೋ ಇನ್ ಇಸ್ ಸೊ ಪ್ರಾಫಿಟ್ ಅಕೌಂಟ್. ಸೊ ಅದು ಬ್ಯಾಲೆನ್ಸ್ ಶೀಟಲ್ಲಿ ಅದು ತೋರಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ 11% ಆಫ್ ಇನ್ಕಮ್ ಅದನ್ನು ದಾನ ಮಾಡೋದು ಇಂಪಾರ್ಟೆಂಟು. 100 ರೂಪಾಯಿ ಬಂದಾಗ 11 ರೂಪಾಯಿ ಕೊಡೋ ಕೊಟ್ಟೆ ಉರಿಯಲ್ಲ ಜನಗಳಿಗೆ, 1000 ರೂಪಾಯಿ ಬಂದಾಗ 110 ರೂಪಾಯಿ ಕೊಡೋ ಕೊಟ್ಟೆ ಉರಿಯಲ್ಲ. ಅದೇ 1 ಲಕ್ಷ ಬಂದಾಗ ಒಂಚೂರು ಅನ್ಸುತ್ತೆ 11,000 ಕೊಡಬೇಕಂತೇಳಿ. ಅದೇ 1 ಕೋಟಿ ಬಂದಾಗ 11 ಲಕ್ಷ ಕೊಡಬೇಕಂತ ಹೇಳಿದ್ರೆ ಹಿಂದೆನೇ ಸರಿದು ಬಿಡ್ತಾರೆ. ಸೊ ಆ ಥರ ಮಾಡಬಾರ್ದು. 11% ಏನೇ ಬಂದ್ರೂ ಅದನ್ನು ಸಮಾಜಕ್ಕೆ ಅಥವಾ ಎಷ್ಟೋ ಜನ ತೊಂದರೆನಲ್ಲಿದ್ದಾರೆ ಅವ್ರುಗಳಿಗೆ ಕೊಡ್ತಾ 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 ಬಂದರೆ ಆಟೋಮೆಟಿಕಲಿ ಅವ್ರ ಬಿಸ್ನೆಸ್ಸು ಸಹ ಸ್ಕೇಲ್ ಆಗುವಂಥದ್ದನ್ನು ಅವರೇ ನೋಟಿಸ್ ಮಾಡ್ತಾರೆ. ಇದಕ್ಕೆ ಯಾವುದೇ ಒಬ್ಬ ವ್ಯಕ್ತಿ ಹತ್ರ ಹೋಗಿ ಕನ್ಸಲ್ಟೇಷನ್ ತೊಗೊಳ್ಳೋಂಥ ಅವಶ್ಯಕತೆ ಎಲ್ಲ ಏನೂ ಇಲ್ಲ. ಆದರೆ ಇದನ್ನು ಫಸ್ಟು ಜನಗಳು ಕಲಿಬೇಕು, ಅದನ್ನು ಯಾರೇ ಬಿಸ್ನೆಸ್ ಮ್ಯಾನ್ ಆಗಿದ್ರು. ಇನ್ನು ಕೊನೆಯದಾಗಿ ಈ ಕರ್ಮ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಗುರುಜಿ? ಕರ್ಮದ ಜೊತೆಗೆ ಇನ್ನೊಂದು ಟಿಪ್ಸನ್ನು ಹೇಳಲಿಕ್ಕೂ ಇಷ್ಟಪಡ್ತೀನಿ. ಯಾವುದೇ ಬಿಸ್ನೆಸ್ ಮನ್ ಆಗಿದ್ರು ಅವರು ಅವನತಿ ಯಾವ ಕಾರಣ ಆಗುತ್ತೆ ಅಂತ ಹೇಳಿದ್ರೆ ಗಲ್ಲಕ್ಕೆ ಕೈ ಹಾಕಿದಾಗ, ಅಂದರೆ ಕ್ಯಾಶ್ ಬಾಕ್ಸಿಗೆ ಕೈ ಹಾಕಿದಾಗ. ಅವ್ರ ಹೆಂಡತಿ ಬಂದು ಬ್ಯೂಟಿ ಪಾರ್ಲರ್ ದುಡ್ಡು ಕೊಡಿ ಅಂತ ಹೇಳಿದ್ರೆ ಅದರಲ್ಲೇ ಎತ್ಕೊಡ್ತಾರೆ. ಮಕ್ಕಳು ಬಂದ್ಬಿಟ್ಟು ಚಾಕ್ಲೇಟ್ ತೊಗೋಬೇಕು ದುಡ್ಡು ಕೊಡಿ ಅಂದರೆ ಅದರಲ್ಲೇ ಎತ್ಕೊಡ್ತಾರೆ. ಆವಾಗ ಅವರ ಅವನತಿ ಸ್ಟಾರ್ಟ್ ಅಂತ. ಹಾಗಾಗಿ ಬಿಸ್ನೆಸ್ ಮನ್ ಆಗಿದ್ರು ಸ್ಯಾಲ್ರಿ ರೂಪದಲ್ಲಿ ತೊಗೋಬೇಕು ಅದನ್ನು ಅಷ್ಟೇ. ಅವ್ರಿಗೆ ಸ್ಯಾಲ್ರಿ ಎಷ್ಟು ಬರುತ್ತೆ ಅವ್ರು ಎಷ್ಟಾದ್ರು ಫಿಕ್ಸ್ ಮಾಡ್ಕೊಳ್ಳಿ, ಒಂದು ಸ್ಯಾಲ್ರಿ ರೂಪಾಯಿ ಅದಕ್ಕೆ ಬರಬೇಕು. ಆ ಒಂದು ದುಡ್ಡಲ್ಲಿ ಮಾತ್ರ ಎಕ್ಸ್ಪೆನ್ಸಸ್ ಮಾಡಬೇಕು. ಅದನ್ನು ಬಿಟ್ಟು ಎಲ್ಲ ಪರ್ಸ್ನಲ್ ಅಕೌಂಟು ಮತ್ತು ಬಿಸ್ನೆಸ್ ಅಕೌಂಟು ಎರಡೂ ಒಂದೇ ಮಾಡಿದರೆ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಕರ್ಮದ ಪ್ರಕಾರನೂ ಎರಡೂ ಬೇರೆ ಬೇರೆ ಅಂತ ನೋಡುವಂಥದ್ದೇ ಉತ್ತಮ ಅಂತೇಳಿ ನಾನು ಹೇಳ್ತೀನಿ. ಧನ್ಯವಾದ ಗುರುಜಿ. ಇಷ್ಟೊಂದು ಕಾರ್ಯಕ್ರಮದಲ್ಲಿದ್ದು ನೀವು ಬಹಳಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ಬಿಸ್ನೆಸ್ ಹಾಗೂ ಕರ್ಮಗಳ ಬಗ್ಗೆ ಇರುವಂತಹ ಒಂದಷ್ಟು ಡೌಟ್ಸ್ಗಳನ್ನ ನೀವು ಕ್ಲಿಯರ್ ಮಾಡಿಕೊಟ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸರ್ವೇ ಜನ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಏನು ಬಿಸ್ನೆಸ್ ಹಾಗೂ ಕರ್ಮಕ್ಕಿರುವಂತಹ ಸಂಬಂಧಗಳು ಏನು ಅನ್ನೋದನ್ನ ಗುರುಜಿ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ News1 ಕನ್ನಡ, ಇದು ನಿಮ್ಮ ಚಾನೆಲ್. ಕಿಡ್ನಿಗೆ ಸಂಬಂಧಪಟ್ಟ ಎಲ್ಲಾ ಗುಣಮಟ್ಟದ ಚಿಕಿತ್ಸೆಗಾಗಿ ಎಲ್ಲಾ ಕೋವಿಡ್ ಸುರಕ್ಷತಾ ಮೆಷರ್ಸ್